ಪ್ರಿಯ ಸ್ನೇಹಿತರೆ, ಎಸ್.ಎಂ. ಕೃಷ್ಣರವರು ಇಂದು ವಿಧಿವಶರಾಗಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ಮಾಜಿ ಸಿಎಂ ಎಸ್.ಎಂ. ಕೃಷ್ಣರವರ ಪೂರ್ತಿ ಹೆಸರು ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ. ಇವರು ಮೇ 1, 1932 ಜನಿಸಿದರು. ಬನ್ನಿ, ಇವರ ಜೀವನದ ಪುಸ್ತಕದ ಮುಖ್ಯ ಪುಟಗಳನ್ನು ನೋಡಿ ಬರೋಣ. ಎಸ್.ಎಂ. ಕೃಷ್ಣರವರು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ 2009 ರಿಂದ 2012ರವರೆಗೆ ಸೇವೆ ಸಲ್ಲಿಸಿದರು. 1999 ರಿಂದ 2004ರವರೆಗೆ ಕರ್ನಾಟಕದ 10ನೇ ಮುಖ್ಯಮಂತ್ರಿಯಾಗಿ ದಕ್ಷ ಆಡಳಿತ ನಡೆಸಿದರು. 19ನೇ ರಾಜ್ಯಪಾಲರಾಗಿದ್ದರು. ಇನ್ನು ಇವರ ಸೇವೆಗೆ ತಕ್ಕಂತೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಇವರ ಆಡಳಿತ ಕಾಲದಲ್ಲಿ ಐಟಿ-ಬಿಟಿ ಕಂಪನಿಗಳ ಸಲುವಾಗಿ ಬಹುದೊಡ್ಡ ಕ್ರಾಂತಿ ನಡೆಸಿದ್ದು ನಮ್ಮ ಬೆಂಗಳೂರಿಗೆ ಇದು ಹೆಮ್ಮೆಯ ವಿಷಯವೇ ಸರಿ. ಇನ್ನು ಇವರ ಆಡಳಿತ ಕಾಲದಲ್ಲಿ ಎದುರಾದ ಬರಗಾಲದಂತಹ ದೊಡ್ಡ ಮಹಾಮಾರಿಗೆ ಮೋಡ ಬಿತ್ತನೆ ಯೋಜನೆ ಎಂಬುದನ್ನು ಜಾರಿ ಮಾಡಿ ಬುದ್ಧಿವಂತ ರಾಜಕಾರಣಿಯಾಗಿ ತೋರಿಸಿಕೊಂಡವರು ನಮ್ಮ ಎಸ್.ಎಂ. ಕೃಷ್ಣರವರು. ಇಂದಿನ ಈ ದಿನ ಡಿಸೆಂಬರ್ 10, 2024ರಂದು ಎಸ್.ಎಂ. ಕೃಷ್ಣರವರು ನಮ್ಮೆಲ್ಲರನ್ನು ಅಗಲಿದ್ದು ನಿಜವಾಗಿಯೂ ವಿಷಾದ ಮೂಡಿಸಿದೆ. ನಮ್ಮ ಜನನಾಯಕನ ಆಡಳಿತ ಜೀವನ ಈ ರೀತಿ ಇವರನ್ನು ನೆನಪಿಸುತ್ತೆ ನೋಡಿ. ಇವರು ಅಧಿಕಾರದಲ್ಲಿದ್ದ ಸಮಯದಲ್ಲಿ ನಮ್ಮೆಲ್ಲರ ಕನ್ನಡದ ಆಸ್ತಿ ಡಾಕ್ಟರ್ ರಾಜ್ಕುಮಾರರನ್ನು ವೀರಪ್ಪನವರು 3 ತಿಂಗಳ ಕಾಲ ಅಪಹರಣ ಮಾಡಿದ್ದ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣರವರು ತಮಿಳುನಾಡಿನ ಸಿಎಂ ಜಯಲಲಿತಾರವರೊಂದಿಗೆ ಮಾತನಾಡಿ ಸುರಕ್ಷಿತವಾಗಿ ಅಣ್ಣ ಅವರನ್ನು ಕರೆತಂದದ್ದನ್ನು ಕನ್ನಡಿಗರು ನಾವು ಇಂದಿಗೂ ಮರೆಯಲಾಗುವುದಿಲ್ಲ. ಇಂದು ಸದಾಶಿವನಗರದ ಮನೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕನ ಅಂತಿಮ ದರ್ಶನ ನಡೆಯುತ್ತಿದೆ. ರಾಜ್ಯವಾಳಿದ ದೊರೆ ಹುಟ್ಟೂರ ಸೋಮನಹಳ್ಳಿಯ ಭೂತಾಯಿ ಮಡಿಲಿಗೆ ಸೇರುತ್ತಿರುವುದು ನಮಗೆಲ್ಲ ದೊಡ್ಡ ನಷ್ಟವೇ ಸರಿ ಅಲ್ಲವೇ? ರಿಯಲ್ ಹೀರೋ ಎಂದೇ ಕರೆಸಿಕೊಂಡ ನಮ್ಮ ನೆಚ್ಚಿನ ನಾಯಕನನ್ನು ಕಳೆದುಕೊಂಡ ಜನತೆ, ರಾಜಕಾರಣಿಗಳು, ಗಣ್ಯಾಧಿಗಣ್ಯರು, ಸಂಬಂಧಿಕರು ಕೊನೆಯ ದರ್ಶನಕ್ಕೆ ಮುಗಿಬಿದ್ದಿದ್ದು ಇಂದಿಗೆ ಮತ್ತೊಂದು ಧ್ರುವತಾರೆ ಮುಗಿಲು ಸೇರಿದೆ ಎನ್ನುವುದು ಸಹಿಸಲಾಗದ ನಷ್ಟ. ದಕ್ಷ ಆಡಳಿತಗಾರ ಎಸ್.ಎಂ. ಕೃಷ್ಣರವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಿಮ್ಮ ಕೊಡುಗೆ ಅಪಾರ ಎನ್ನುತ್ತಾ ಈ ಸುದ್ದಿಗೆ ಪೂರ್ಣವಿರಾಮ ಇಡುತ್ತಿದ್ದೇವೆ. ನಮಸ್ಕಾರ. ಇವತ್ತು ನಮ್ಮೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ರದ್ದು ಮಾಡಿದ್ವಿ. ಶಾಸಕಾಂಗ ಸಭೆಯೂ ಇತ್ತು. ನಾನೊಂದೆಲ್ಲ ಶಾಸಕರಿಗೆಲ್ಲ ಡಿನ್ನರ್ ಕೂಡ ಇಟ್ಟಿದ್ದೆ. ಇವೆಲ್ಲ ವ್ಯವಸ್ಥೆ ಬಗ್ಗೆ ಎಲ್ಲ ರದ್ದು ಮಾಡಿದ್ವಿ. ಸಾಯಂಕಾಲ 5 ಗಂಟೆಗೆ ಕಾಂಗ್ರೆಸ್ ಕಚೇರಿಯಲ್ಲಿ ಭಾರತ್ ಜೋಡೋ ಭವನಲ್ಲಿ ಸಂತಾಪ ಸಭೆ ಇದೆ. ಅದಕ್ಕೆ ಮನೆಗೆ ಹೋಗ್ಬಿಟ್ಟು ಮನೆಯಿಂದ ಮದ್ದೂರಿಗೆ ಹೋಗ್ತಾ ಇದ್ವಿ. ಎಲ್ಲ ವ್ಯವಸ್ಥೆ ಎಲ್ಲ ನಾನು ಡಿಸ್ಟ್ರಿಕ್ಟ್ ಮ್ಯಾನೇಜ್ಮೆಂಟ್ 10 ಗಂಟೆಗೆ ಮುಖ್ಯಮಂತ್ರಿಗಳು ಬಿಸ್ನೆಸ್ ಚರ್ಚೆ ಮಾಡಿ ಇವತ್ತು ಮತ್ತು ನಾಳೆ ನಾವು ಇದು ಮಾಡಬೇಕು ಎಷ್ಟೊತ್ತಿಗೆ ಎಬ್ಬರಿಸ್ಬೇಕು ಮುಖ್ಯಮಂತ್ರಿಗೆ ಹೇಳ್ಬಿಟ್ಟು ಮಿಕ್ಕಿದ ವಿಚಾರವೆಲ್ಲ KA ಕನ್ನಡ ನ್ಯೂಸ್, ನಮ್ಮ ಕನ್ನಡಿಗರ ಧ್ವನಿ.